ಮುಂದಿನ ದಿನಗಳಲ್ಲಿ ಸರ್ಕಾರ ಅದನ್ನು ತರುತ್ತೆ, ಸ್ವಲ್ಪ ತಾಳ್ಮೆ ಇರಬೇಕಾಗುತ್ತೆ. ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ LPG ಸಿಲಿಂಡರ್ ಗ್ಯಾಸ್ ಅಭಾವ ಇದೆ. ರಾಜ್ಯದಲ್ಲಿ ತೀವ್ರಗೊಳ್ತಾ ಇದೆ LPG ಸಿಲಿಂಡರ್ ಅಭಾವ. ಶೀಘ್ರದಲ್ಲೇ ಸಿಲಿಂಡರ್ ಕೊರತೆ ನಿವಾರಣೆ ಆಗುತ್ತಾ ಅನ್ನೋ ಪ್ರಶ್ನೆಗಳು ಜನಸಾಮಾನ್ಯರಲ್ಲೂ ಕೂಡ ಮೂಡ್ತಾ ಇದೆ. ಮಂಗಳೂರಿನ ಬಂದರಿಗೆ ಬರ್ತಿದೆ ಈಗ ಮತ್ತೊಂದು ನೌಕೆ. 26,000 ಮೆಟ್ರಿಕ್ ಟನ್ LPGನ ಹೊತ್ತ ಹಡಗು ಬಂದಿದೆ. ಮಂಗಳೂರಿನಲ್ಲಿದೆ 26,000 ಮೆಟ್ರಿಕ್ ಟನ್ ಹೊತ್ತಂತಹ LPG ಅನ್ಲೋಡ್ ಆಗ್ತಾ ಇದೆ. ಈಗ LPG ಕೊರತೆ ಭೀತಿಗೆ ತಾತ್ಕಾಲಿಕವಾಗಿ ಲಿಫ್ಟ್ ಸಿಗುತ್ತಾ ಹಾಗಿದ್ರೆ? ಶೀಘ್ರದಲ್ಲೇ ಸಿಲಿಂಡರ್ ಕೊರತೆ ನಿವಾರಣೆ ಆಗುತ್ತಾ? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಕೆಲವೇ ದಿನಗಳಲ್ಲಿ. 26,000 ಮೆಟ್ರಿಕ್ ಟನ್ LPGನ ಹೊತ್ತಂತಹ ಹಡಗು ಈಗ ನಮ್ಮ ಮಂಗಳೂರಿನಲ್ಲಿ ಬಂದಿದೆ. ಮಂಗಳೂರಿನಲ್ಲಿ LPG ಅಂದ್ರೆ 26,000 ಏನು ಮೆಟ್ರಿಕ್ ಟನ್ ಹೊತ್ತಿರುವಂತಹ ಈ ಒಂದು LPG ಈಗ ಅನ್ಲೋಡ್ ಆಗ್ತಾ ಇದೆ. ರಾಜ್ಯದಲ್ಲಿ ತೀವ್ರಗೊಂಡಂತಹ LPG ಸಿಲಿಂಡರ್ ಅಭಾವದಿಂದ ಈಗ ಶೀಘ್ರವಾಗಿ ಸಿಲಿಂಡರ್ ಕೊರತೆ ನಿವಾರಣೆ ಆಗುತ್ತಾ ಅನ್ನೋದೇ ಈಗ ಪ್ರಶ್ನೆ. 26,000 ಮೆಟ್ರಿಕ್ ಟನ್ LPG ಹೊತ್ತಂತಹ ಶಿವಾಲಿಕ್ ನೌಕೆ ಈಗ ಮಂಗಳೂರಿನಲ್ಲಿ ಬಂದಿದೆ. ಎಸ್ ನೋಡಿ, ರಾಜ್ಯದಲ್ಲಿ ಅಭಾವ ಒಂದ್ ಕಡೆ ಸೃಷ್ಟಿ ಆಗ್ತಾ ಇದೆ. ನಾವು ಅವಾಗಲೇ ಪಬ್ಲಿಕ್ ನ ಕೂಡ ಮಾತಾಡಿಸ್ತಾ ಬಂದ್ವಿ. ತುಂಬಾ ಅಂದ್ರೆ ತುಂಬಾ ಕೊರತೆ ಇದೆ. ಇನ್ನೆಷ್ಟೋ ಜನ ಜೀವನ ಯಾವ ರೀತಿ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ನಮ್ಮ ಮಂಗಳೂರಿನ ಬಂದರಿಗೆ ಬಂದು ತಲುಪಿದೆ ಶಿವಾಲಿಕ್ ಹಡಗು. 26,000 ಮೆಟ್ರಿಕ್ ಟನ್ LPGನ ಹೊತ್ತಂತಹ ನೌಕೆ ಶಿವಾಲಿಕ್ ನೌಕೆ ಈಗ ನಮ್ಮ ಮಂಗಳೂರಿನತ್ತ ಬಂದಿದೆ. ಈಗಲಾದ್ರೂ ಸಮಸ್ಯೆ ಬಗೆಹರಿಯುತ್ತೆ. ರಾಜ್ಯದಲ್ಲಿ ತೀವ್ರಗೊಳ್ತಾ ಇರುವಂತಹ ಈ LPG ಸಿಲಿಂಡರ್ ಅಭಾವ ಇನ್ನೇನು ಕೆಲವೇ ದಿನಗಳಲ್ಲಿ ಕಮ್ಮಿ ಆಗುತ್ತೆ. ಈ ಒಂದು ಅಭಾವ ಏನು ನೀವು ಬೇಯ್ತಾ ಇದ್ದೀರಾ, ನೊಂದ್ಕೊಳ್ತಾ ಇದ್ದೀರಾ, ಇಲ್ಲ ನಾವು ಬೇರೆ ದಾರಿಯನ್ನು ಹಿಡಿಬೇಕಾದಂಥ ವ್ಯವಸ್ಥೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ, ನಿಮ್ಮೆಲ್ರಿಗೂ ಕೂಡ ಈಗ ಇದೊಂಥರ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. LPG ಕೊರತೆ ಭೀತಿ ನಿಮ್ಗೇನು ಎದುರಾಗ್ತಾ ಇತ್ತು ಅದು ಇನ್ನು ಮುಂದೆ ಸ್ವಲ್ಪ ತೀವ್ರಗೊಳ್ಳುತ್ತೆ. ಯಾಕಂದ್ರೆ ಇರಾನ್ ಈ ನಮ್ಮ ಭಾರತ ಸ್ನೇಹವನ್ನ ಹೊಂದಿರೋ ಕಾರಣ, ಅದೇನೇ ಮಾಡಿದ್ರು ಹಿಂದೆ ನಮಗೆ ಸ್ನೇಹವನ್ನ ಕೊಟ್ಟಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈಗ ಭಾರತದ 2 ಹಡಗುಗಳನ್ನ ಬಿಟ್ಟಿದ್ದೆ. 37 ಹಡಗುಗಳು LPGನ ಹೊತ್ತು ಅನ್ಲೋಡ್ ಅಂದ್ರೆ ನಮ್ಮ ಭಾರತ ಆಮದು ಮಾಡ್ಕೊಳ್ಬೇಕಾಗಿರುವಂತಹ ಸರಕುಗಳಲ್ಲಿ 37 ಹಡಗುಗಳಲ್ಲಿ ಈಗ 2 ಹಡಗುಗಳು ನಮ್ಮ ಭಾರತದತ್ತ ಮುಖ ಮಾಡಿ ಬಂದಿವೆ. ಈಗ ಶಿವಾಲಿಕ್ ನೌಕೆ ನಮ್ಮ ಮಂಗಳೂರಿನ ಬಂದರಿಗೆ ಬಂದು ತಲುಪಿದೆ. ಅಲ್ಲಿ ಅನ್ಲೋಡ್ ಆಗ್ತಾ ಇದೆ ನಿಮ್ಮ LPG ಗ್ಯಾಸ್. ನೀವು ದಿನನಿತ್ಯ ಏನು LPGನ ಯೂಸ್ ಮಾಡ್ತೀರಾ ಅದು ಅನ್ಲೋಡ್ ಆಗ್ತಾ ಇದೆ. ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಇನ್ನು 1 ತಿಂಗಳು ಅಥವಾ 15 ದಿನಗಳಲ್ಲಿ ಈ ಒಂದು ಸಮಸ್ಯೆ ಬಗೆಹರಿಯುತ್ತೆ. LPG ಕೊರತೆ ಭೀತಿಗೆ ತಾತ್ಕಾಲಿಕ ರಿಲೀಫ್ ಸಿಗತ್ತಾ ಅನ್ನೋ ನಿಮ್ಮ ಪ್ರಶ್ನೆಗೆ ಈಗ ಮಂಗಳೂರಿನಲ್ಲಿ ಬಂದರೆಯಲ್ಲಿ ಇರುವಂತಹ ಈ ಒಂದು ಹಡಗುಗಳೇ ಮುಖ್ಯ ಕಾರಣ ಅಂತ ಹೇಳಬಹುದು. ಇನ್ನೊಂದು ನಾಂದಾದೇವಿ ಹಡಗು ಕೂಡ ಬರ್ತಾ ಇದೆ. ಇತ್ತ ಶಿವಾಲಿಕ್ ಹಡಗು ಮಂಗಳೂರಿನತ್ತ ಮುಖ ಮಾಡಿ ಬಂದಿದೆ. ಅನ್ಲೋಡ್ ಕೂಡ ಆಗ್ತಾ ಇದೆ. ಇನ್ನು 15ರಿಂದ 1 ತಿಂಗಳ ಒಳಗಡೆ ನಿಮ್ಮ ಈ ಒಂದು ಸಮಸ್ಯೆ ತಕ್ಕ ಮಟ್ಟಿಗೆ ನಿವಾರಣೆ ಆಗುತ್ತೆ ಅಂತ ಹೇಳತ್ತಾ ಈಗ ನೀವು ಕೂಡ ಯಾವುದೇ ರೀತಿ ತೊಂದರೆಗಳನ್ನ ತೆಗೆದುಕೊಳ್ಳದೆ, ಬೇರೆ ಥರ ನಿರ್ಧಾರವನ್ನು ತೆಗೆದುಕೊಳ್ಳದೆ ಒಂದು ಉನ್ನತ ಸ್ಥಾನದಲ್ಲಿ ಇದ್ಕೊಂಡು ಏನು ಯೋಚನೆ ಮಾಡಬೇಕು ಅಂತ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಇವರಿಗಿನ ಅಪ್ಡೇಟ್ಸ್. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ. ಜನ ಸೇವೆಗೆ ನಾವು ಸದಾ ಸಿದ್ಧ.